ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲಿಗೆ ಕೌಂಟ್ ಡೌನ್ ಶುರುವಾಗಿದೆ. 100ಕ್ಕೂ ಹೆಚ್ಚು ದಿನ ದೊಡ್ಡಮನೆಯಲ್ಲಿ ಪ್ರತಾಪ ತೋರಿಸಿ ಕನ್ನಡಿಗರ ಮನಗೆದ್ದ ಸ್ಪರ್ಧಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲು ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇವೆ. ಸ್ಪರ್ಧಿಗಳು ಸಹ ಕೊನೆಯ ಅಗ್ನಿ ಪರೀಕ್ಷೆಗೆ ಸಜ್ಜಾಗಿ ನಿಂತಿದ್ದಾರೆ. ಹೊರಗೆ ಅಭಿಮಾನಿಗಳು ತಮ್ಮ ನೆಚ್ಚಿನವರ ಪರವಾಗಿ ಎಗ್ಗಿಲ್ಲದೆ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಹೊಸದೊಂದು ಚರ್ಚೆ ಎಲ್ಲೆಡೆ ಸದ್ದು ಮಾಡ್ತಿದೆ. ಜನರ ಹೃದಯ ಕದ್ದ ಗಿಲ್ಲಿ ನಟ ಹೊಸ ದಾಖಲೆ ಬರೆಯುತ್ತಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಬಿಗ್ ಬಾಸ್ನ ಇತಿಹಾಸದಲ್ಲೇ ಕಂಡು ಕೀಳರಿಯದ ರೆಕಾರ್ಡ್ ಗಿಲ್ಲಿಯ ಪಾಲಾಗಲಿದೆ ಅಂತ ಊಹಿಸಲಾಗ್ತಿದೆ. ಅಷ್ಟಕ್ಕೂ ಏನದು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಸ್ಪರ್ಧಿಗಳ ಮಧ್ಯೆ ಎಷ್ಟೇ ಪೈಪೋಟಿ ಇದ್ರೂ ಗಿಲ್ಲಿ ನಟನದ್ದು ಒಂದ್ ಕೈ ಮೇಲೇನೆ. ಸೀಸನ್ ಶುರುವಾದಾಗ್ಲಿಂದ ಇಲ್ಲಿವರೆಗೆ ಆತನ ಕ್ರೇಜ್ ನಿಂತಿಲ್ಲ. ದಿನದಿಂದ ದಿನಕ್ಕೆ ಗಿಲ್ಲಿ ಹವಾ ಸಾಗರದಂತೆ ಹರಿಯುತ್ತಲೇ ಇದೆ. ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿಯ ಘರ್ಜನೆ ಗಮನ ಸೆಳೆಯುತ್ತಿದೆ. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಗಿಲ್ಲಿ ಗೆಲ್ಲಿಸಲು ಪಣ ತೊಟ್ಟಿದ್ದಾರೆ. ಇದರ ಮಧ್ಯೆ ಗಿಲ್ಲಿಯ ಅಪ್ರತಿಮ ಶಕ್ತಿಗೆ ಕಳೆದ ಬಿಗ್ ಬಾಸ್ ಸೀಸನ್ನ ವಿನ್ನರ್ ಹನುಮಂತು ದಾಖಲೆ ಪುಡಿಪುಡಿಯಾಗಲಿದೆ ಅನ್ನೋ ಮಾತುಗಳು ಬಾರಿ ಸದ್ದು ಮಾಡ್ತಿವೆ. ಇಲ್ಲಿವರೆಗೆ ಒಂದ್ ಲೆಕ್ಕ, ಇನ್ಮುಂದೆ ಇನ್ನೊಂದ್ ಲೆಕ್ಕ ಅನ್ನುವಂತೆ ಗಿಲ್ಲಿ ಕೇವಲ ಬಿಗ್ ಬಾಸ್ ಗೆಲ್ಲೋದು ಮಾತ್ರವಲ್ಲದೆ ಹಿಂದೆಂದೂ ಕಾಣದ ರೆಕಾರ್ಡ್ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಪ್ರೋಮೋ ಒಂದು ರಿಲೀಸ್ ಆಗಿದ್ದು, ಅದರಲ್ಲಿ ಮೊದಲ ಸ್ಪರ್ಧಿ ಅಂದ್ರೆ ವಿನ್ನರ್ ಆಗುವ ಸ್ಪರ್ಧಿಗೆ 37 ಕೋಟಿಗೂ ಹೆಚ್ಚು ಓಟ್ ಬಂದಿದೆ ಅಂತ ಗ್ರಾಫ್ ಸಮೇತ ಸುದೀಪ್ ಹೇಳಿದ್ದಾರೆ. ಅಲ್ಲದೆ ಇಷ್ಟೊಂದು ಓಟ್ಸ್ ಬಂದಿರೋದು ಇತಿಹಾಸದಲ್ಲಿ ಇದೇ ಮೊದಲು ಅಂತಲೂ ಸುದೀಪ್ ಹೇಳಿದ್ದು ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ. ಆಗ ಸುದೀಪ್ ಇನ್ನೊಂದು ವಿಚಾರವನ್ನು ಹೇಳಿದ್ರು. ಮೊದಲ ಹಾಗೂ ಎರಡನೇ ಸ್ಥಾನಕ್ಕೆ ತೀರಾ ಕಡಿಮೆ ಅಂತರವಿದೆ ಅಂತ. ಸದ್ಯ ಈ ಹೇಳಿಕೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಅಲ್ಲದೆ 37 ಕೋಟಿ ಓಟ್ಸ್ ಗಿಲ್ಲಿಗೆ ಬಂದಿದೆ ಅಂತ ಫ್ಯಾನ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಇನ್ನು ಕಳೆದ ಸೀಸನ್ನಲ್ಲಿ ಹಾವೇರಿಯ ಹಳ್ಳಿ ಹೈದ ಹಾಗೂ ಗಾಯಕ ಹನುಮಂತ ಲಮಾಣಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಗೆದ್ದ ಮೊದಲ ಸ್ಪರ್ಧಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ರು. ಇದರ ಜೊತೆಗೆ ಅತಿ ದೊಡ್ಡ ದಾಖಲೆಯನ್ನ ಬರೆದಿಟ್ಟಿದ್ರು. 5 ಕೋಟಿಗೂ ಹೆಚ್ಚು ಓಟ್ಗಳನ್ನ ಪಡೆದಿದ್ದ ಹನುಮಂತ ಬಿಗ್ ಬಾಸ್ನ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ಮತಗಳನ್ನ ಪಡೆದ ಏಕೈಕ ಸ್ಪರ್ಧಿಯಾಗಿ ಹೊಸ ದಾಖಲೆ ಬರೆದಿದ್ರು. ಇದಕ್ಕೂ ಮುಂಚೆ 10ನೇ ಸೀಸನ್ನಲ್ಲಿ ಕಾರ್ತಿಕ್ ಮಹೇಶ್ 2 ಕೋಟಿಗೂ ಹೆಚ್ಚು ಮತಗಳನ್ನ ತಮ್ಮದಾಗಿಸಿಕೊಂಡಿದ್ರು. ಆದ್ರೆ ಈ ಬಾರಿ ಒನ್ ಮ್ಯಾನ್ ಆರ್ಮಿ ಪಳಾರ್ ಗಿಲ್ಲಿ ಈ ಎಲ್ಲಾ ರೆಕಾರ್ಡ್ಗಳನ್ನ ಒಡೀಸ್ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅಭಿಮಾನಿಗಳು ಅವರನ್ನ ಹೊತ್ತು ಮೆರೆಸ್ತಿರೋದನ್ನ ನೋಡಿದ್ರೆ ಗಿಲ್ಲಿ ಎಲ್ಲರ ನಿರೀಕ್ಷೆಗೂ ಮೀರಿ ಪಡೆಯಲಿದ್ದಾರೆ ಅಂತ ಚರ್ಚೆಯಾಗ್ತಿದೆ. ಈ ಮೂಲಕ ಗಿಲ್ಲಿ ಬಿಗ್ ಬಾಸ್ನ ಇತಿಹಾಸದ ಪುಟಗಳಲ್ಲಿ ಅಳಿಸಲಾಗದ ದಾಖಲೆ ಬರೆಯಲಿದ್ದಾರೆ ಅಂತ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಯಾವುದು ನಿಜ ಅನ್ನೋದು ಫಿನಾಲಿಯ ಕೊನೆ ಕ್ಷಣದಲ್ಲಿ ಗೊತ್ತಾಗಲಿದೆ. ಅಲ್ಲಿವರೆಗೂ ವೇಟ್ ಅಂಡ್ ಸಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.